ನಿಮಗೆ ತಾಳ್ಮೆ ಏಕೆ ಬೇಕು ಎಂಬುದನ್ನು ರಾಮುವಿನ ಕಥೆಯೊಂದಿಗೆ ತಿಳಿಸಿದ್ದೇನೆ. ದಯವಿಟ್ಟು ನಿಮ್ಮ ಪರಿಶ್ರಮದೊಂದಿಗೆ ಜೀವನ ಸಾಗಿಸಿ. ನಿಮ್ಮನ್ನು ನೋಡಿ ಟೀಕೆ ಹಾಕುವವರು, ನಿಮ್ಮನ್ನು ನೋಡಿ ಆಡಿಕೊಳ್ಳುವವರಿಗೆ ಒಂದೇ ಉತ್ತರ, ಅದು ನಿಮ್ಮ ಗೆಲುವು. ಈ ರೀತಿ ಹೇಳುತ್ತಾ ಧಾರವಾಡ, ವಿಜಯಪುರ, ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಜೀವನ ನೋಟಿಫಿಕೇಶನ್ ಇಲ್ಲದೆ ಯಾವ ರೀತಿ ಇದೆ ಎಂಬುದನ್ನು ಈ ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಹಾಗಿದ್ದರೆ ತಡವೇಕೆ, ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಎಂದು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಕಥೆಯನ್ನು ಆರಂಭಿಸೋಣ. ಧಾರವಾಡ, ಬೆಂಗಳೂರು, ವಿಜಯಪುರಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸಾವಿರ ಕನಸು ಕಟ್ಟಿಕೊಂಡು ಈ ಪ್ರದೇಶಕ್ಕೆ ಬರುತ್ತಾರೆ. ಅದರಲ್ಲಿ ಶ್ರೀಮಂತ ಬಡವ ಎನ್ನುವ ಯಾವ ಭೇದ ಭಾವವಿಲ್ಲದೆ ಧಾರವಾಡ, ವಿಜಯಪುರ, ಬೆಂಗಳೂರುಗಳಲ್ಲಿ ಕುಟುಂಬದ ಆಸೆಯನ್ನು ತೀರಿಸಲು ತಮ್ಮ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳಿಗೆ ಸೇರಿಕೊಳ್ಳುತ್ತಾರೆ. ನಿಮಗೆ ನೆನಪಿದೆ ಅಂದುಕೊಂಡಿದ್ದೀನಿ, ಕೊರೋನಾ ಮಹಾಮಾರಿ ಬರುವಕ್ಕಿಂತ ಮುಂಚೆ ಪೊಲೀಸ್ ಇಲಾಖೆಯಲ್ಲಾಗಲಿ, SDA ಆಗಲಿ, FDA ಆಗಲಿ ಹಾಗೂ ಹಲವಾರು ಹುದ್ದೆಗಳಲ್ಲಿ 6 ತಿಂಗಳಿಗೊಮ್ಮೆ, ವರ್ಷಗಳಿಗೊಮ್ಮೆ ಹಲವಾರು ವಿದ್ಯಾರ್ಥಿಗಳು ಪಾಸಾಗಿ ಹೋಗುತ್ತಿದ್ದರು. ಆದರೆ ಈಗಿನ ಸರ್ಕಾರಗಳು ನಮಗೆ ಆಟದ ಗೊಂಬೆಯಂತೆ ನೋಡುತ್ತಿದೆ ಅಂದುಕೊಂಡಿದ್ದೇನೆ. ಈ ಮಾತು ನಿಮಗೂ ಕೂಡ ಅನಿಸಿದೆ ಅಂದುಕೊಂಡಿದ್ದೇನೆ. ನಮ್ಮ ವಿದ್ಯಾರ್ಥಿಗಳ ಜೀವನ ಹೇಗಿದೆ ಎಂಬ ಪ್ರಶ್ನೆ ನಿಮ್ಮ ಕತೆಗೆ ನಿಮಗೆ ಸ್ವಾಗತ ಎನ್ನುತ್ತಾ ಈ ವಿಡಿಯೋಗಳನ್ನು ಸ್ವಲ್ಪ ನೋಡಿ. ಅಯ್ಯೋ, ನನಗೆ 1000 ಕನಸುಗಳಿವೆ. 20ನೇ ವರ್ಷಕ್ಕೆ ಬಂದ ನನಗೆ 25 ವರ್ಷ ತುಂಬಿದೆ. 25ನೇ ವರ್ಷಕ್ಕೆ ಬಂದ ನನಗೆ 30 ವರ್ಷ ತುಂಬಿದೆ. ಇಲ್ಲಿ ನನಗೆ ವಯಸ್ಸಿನ ಮಿತಿ ಮೀರಿ ಹೋಗ್ತಾ ಇದೆ. ಯಾವ ನೋಟಿಫಿಕೇಶನ್ಗಳೂ ಲಭ್ಯವಿಲ್ಲ. ಆದರೆ ಹಳ್ಳಿಯಲ್ಲಿ ಎಷ್ಟೋ ತಂದೆ ತಾಯಿಗಳು ನನ್ನ ಮಗ ಸರ್ಕಾರಿ ನೌಕರಿ ತೆಗೆದುಕೊಂಡು ಊರಿಗೆ ಬರ್ತಾನೆ, ನಮ್ಮ ಕಷ್ಟಗಳನ್ನು ತೀರಿಸ್ತಾನೆಂದು ಎಷ್ಟೋ ಕುಟುಂಬಗಳು ಕಾಯ್ತಾ ಇವೆ. ನೀವು ಮಾತ್ರ ಭ್ರಷ್ಟಾಚಾರ, ಒಳ ಮೀಸಲಾತಿ ಎಂಬ ವಿಚಾರದಿಂದ ನಮ್ಮ ವಯಸ್ಸಿನ ಜೊತೆಗೆ ಕಾಲಹರಣ ಮಾಡುವುದನ್ನು ನೋಡಿದರೆ ನಿಮಗೆ ನಮ್ಮ ಅವಶ್ಯಕತೆ ಮತದಾನಕ್ಕೆ ಮಾತ್ರನಾ ಎಂದಂತಾಗಿದೆ. ಕಳೆದ KS ಪರೀಕ್ಷೆಯಲ್ಲಿ ಕನ್ನಡದ ಅತಿಯಾದ ದೋಷದಿಂದ ಕನ್ನಡದ ವಿಚಾರಕ್ಕೆ ಹೋರಾಟ ಮಾಡಬೇಕಾ ಎಂಬ ಪರಿಸ್ಥಿತಿ ನಮ್ಮದಾಗಿದೆ. ದೇಹದ ಮೇಲಾದಂಥ ಅತ್ಯಾಚಾರಗಳ ಬಗ್ಗೆ ಎಲ್ಲ ಮಾಧ್ಯಮದವರು ಹೋರಾಟ ಮಾಡ್ತೀರಿ, ಅದನ್ನು ನಾವು ತಪ್ಪೆಂದು ಭಾವಿಸಿಲ್ಲ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೇಲಾದಂಥ ಅತ್ಯಾಚಾರಗಳ ಬಗ್ಗೆ ನೀವೇಕೆ ಹೋರಾಟ ಮಾಡುವುದಿಲ್ಲೆಂಬುದು ನಮ್ಮ ಪ್ರಶ್ನೆಯಾಗಿದೆ. ಈ ವಿಚಾರಗಳು ಸುದ್ದಿವಾಹಿನಿಯಲ್ಲಿ ಮೊದಲೇ ಬರುವುದಿಲ್ಲ, ಏಕೆಂದರೆ ನಾವು ಉದಾಸೀನಕ್ಕೆ ಒಳಗಾದವರು. ಈ ವಿಚಾರ ನಮಗೆ ದುಃಖ ಅನಿಸುತ್ತದೆ ಅಲ್ವಾ? ಏಕೆಂದರೆ ನಮ್ಮ ಜೀವನದ ಪರಿಸ್ಥಿತಿಯೂ ಹೀಗೇ ಆಗಿದೆ. ಹಲವಾರು ವಿದ್ಯಾರ್ಥಿಗಳಿಗೆ ಅನೇಕರು ಕೇಂದ್ರ ಸರ್ಕಾರದಿಂದ ವರ್ಷಕ್ಕೆ ಲಕ್ಷಗಟ್ಟಲೆ ಹುದ್ದೆಗಳನ್ನು ಕರೀತಾರೆ. ನೀವು ಅದಕ್ಕೆ ಅಪ್ಲಿಕೇಶನನ್ನು ಹಾಕಿ ಯಾಕೆ ರಾಜ್ಯ ಸರ್ಕಾರದ ನೋಟಿಫಿಕೇಶನ್ಗಾಗಿ ಕಾದು ನಿಮ್ಮ ವಯಸ್ಸನ್ನು ಹಾಳು ಮಾಡ್ಕೋತೀರಿ ಎಂದು ಹೇಳಿದವರೇ ಜಾಸ್ತಿ. ಅದಕ್ಕೆ ನಮ್ಮ ಉತ್ತರ ಒಂದೇ, ಸರ್, ನಾವು ಗ್ರಾಮೀಣ ಅಭ್ಯರ್ಥಿಗಳು, ನಮಗೆ ಆಂಗ್ಲ ಭಾಷೆ ಹಾಗೂ ಗಣಿತ ಅಂದರೆ ನೀವು ಕರೆಯುವ ಮೆಂಟಲ್ ಎಬಿಲಿಟಿ ನಮಗೆ ಬರುವುದಿಲ್ಲ. ಇದು ಅನೇಕ ವಿದ್ಯಾರ್ಥಿಗಳ ಪರಿಸ್ಥಿತಿಯಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಹುಟ್ಟಿದ ನಾವು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಯುತ್ತೇವೆ. ಆದುದರಿಂದ ನೋಟಿಫಿಕೇಶನ್ ಬೇಗ ಮಾಡಿ ಎಂದರು. ಈ ಒಂದು ಪರಿಸ್ಥಿತಿಯಿಂದ ಸರ್ಕಾರಿ ಹುದ್ದೆಯನ್ನು ಹೊಂದಲೇಬೇಕು ಎಂದು ಅನೇಕರು ಧಾರವಾಡ, ವಿಜಯಪುರ, ಬೆಂಗಳೂರಿಗೆ ಬಂದು ನಿತ್ಯವೂ ಜೀವನ ನಡೆಸುತ್ತಿದ್ದಾರೆ. ಹಾಗಾದರೆ ಅವರ ಜೀವನ ಹೇಗೆ ನಡೆಯುತ್ತಿದೆ ಗೊತ್ತಾ? ಕೆಲವರು ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಾ, ಕೆಲವರು ಅಂಗಡಿಗಳಲ್ಲಿ ಕೆಲಸ ಮಾಡುತ್ತಾ, ಇನ್ನು ಕೆಲವರು ಕಾರ್ಮಿಕರಾಗಿ ಕೆಲಸ ಮಾಡುತ್ತಾ ದೊಡ್ಡ ದೊಡ್ಡ ಕನಸುಗಳೊಂದಿಗೆ ಬದುಕುತ್ತಿದ್ದಾರೆ. ರಾಜಕೀಯ ಕಚ್ಚಾಟದಿಂದ ವಿದ್ಯಾರ್ಥಿಗಳ ಜೀವನ ಜೊತೆಗೆ ಆಟವಾಡಬೇಡಿ. ಎಲ್ಲ ನಾಗರಿಕರಿಗೆ ಸರಿಯಾದ ನ್ಯಾಯ ಕೊಟ್ಟು ವರದಿಯನ್ನು ಬೇಗ ಸಲ್ಲಿಸಿ ನೋಟಿಫಿಕೇಶನ್ಗಳನ್ನು ಆರಂಭ ಮಾಡಿ. ಏಕೆ ಗೊತ್ತಾ? ಅನೇಕ ಸ್ಪರ್ಧಾರ್ಥಿಗಳ ಜೀವನ ನರಕದಂತಿದೆ. ವಯಸ್ಸು ಮಿತಿ ಮೀರಿ ಹೋಗುತ್ತಿದೆ. ಯಾರಿಗೂ ತೊಂದರೆ ಕೊಡದ ಬದುಕುತ್ತಿರುವ ನಮಗೆ ಬದುಕು ಕಟ್ಟಲು ದಾರಿದೀಪವಾಗಲು ನೋಟಿಫಿಕೇಶನ್ಗಳನ್ನು ಆರಂಭ ಮಾಡಿ. ನಾನು ಮತ್ತೆ ಹೇಳುವೆ, ನನಗೆ 1000 ಕನಸುಗಳಿವೆ.
ನೋಡಿದಿರಲ್ಲ, ಧಾರವಾಡ, ವಿಜಯಪುರ, ಬೆಂಗಳೂರುಗಳಲ್ಲಿ ಇದೇ ರೀತಿ ಸಾವಿರಾರು ವಿದ್ಯಾರ್ಥಿಗಳು ಬದುಕುತ್ತಿರುತ್ತಾರೆ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೊಸದಾಗಿ ಕಾಲಿಟ್ಟಿದ್ದೀರಿ ಅವರಿಗೆ ಒಂದು ಕಿವಿ ಮಾತು. ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿರುವ ಎಷ್ಟೋ ಜನ ಅನೇಕರು ಪರೀಕ್ಷೆಗಳನ್ನು ಬರೆದು 5ರಿಂದ 10 ವರ್ಷಗಳ ಕಾಲ ಧಾರವಾಡ, ವಿಜಯಪುರ, ಬೆಂಗಳೂರುಗಳಲ್ಲಿ ವಾಸಿಸುತ್ತಿದ್ದಾರೆ. ಅವರಿಗೆ ಅಪಾರ ಅನುಭವವಿದೆ. ಗೆದ್ದವರೊಂದಿಗೆ ಹೋಗುವ ಬದಲು ನಿಮ್ಮ ಪಕ್ಕದಲ್ಲಿರುವ ಸೋತವರೊಂದಿಗೆ ಹೋಗಿ, ಏಕೆಂದರೆ ಅವರಿಗಾಗಿರುವ ಅನುಭವಗಳು ಮತ್ಯಾರಿಗೂ ಆಗಿರುವುದಿಲ್ಲ. ಹಾಗಾಗಿ ನೀವು ಅವರಿಗೆ ನಿಮ್ಮ ಮೋಟಿವೇಶನ್ ಎನ್ನುಕೊಳ್ಳಬಹುದು. ಅವರು ನಿಮ್ಮ ಸ್ನೇಹಿತರೂ ಕೂಡ ಆಗಿರಬಹುದು. ಇಲ್ಲಿಯವರೆಗೆ ಈ ಒಂದು ಕಥೆಯಲ್ಲಿ ನಾವು ಈಗಿಂತ ಮುಂಚಿತವಾಗಿ ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡಿದ್ದೇವೆ. ಹಾಗಾಗಿ ಅವರೆಲ್ಲರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಎಂದು ಹೇಳುತ್ತಾ ಮತ್ತೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಮತ್ತೆ ನಮ್ಮ ಜೀವನದ ಕಥೆಯೊಂದಿಗೆ ಸ್ವಾಗತವನ್ನು ಹೇಳಿಕೊಳ್ಳುತ್ತಾ ಧನ್ಯವಾದಗಳು.